1,60,449 ವಸತಿ ಬಲಿಗದ್ದೆ ಚಾಂದಮನೆ ಹತ್ತಿರದಿಂದ ವಿಕ್ಟರ್ ಮಾಸ್ತಿ ಮನೆಯವರೆಗೆ ಸಾರ್ವಜನಿಕ ರಸ್ತೆ ನಿರ್ಮಾಣ 51,809. ಶಿರಗುಂಜಿ ಗ್ರಾಮದ ಪ್ರಮೀಳಾ ದೇವದಾಸ್ ನಾಯಕ್ ಮನೆಯಿಂದ ಬಾಗ್ಲರ್ ರಸ್ತೆಯವರೆಗೆ ಸಾರ್ವಜನಿಕ ರಸ್ತೆ ಅಭಿವೃದ್ಧಿಪಡಿಸುವುದು 51,300. ಕಾಸರಗೋಡಿಗೆ ಎಸ್ಸಿ ಕಾಲೋನಿಯಲ್ಲಿದ್ದ ಬಸ್ ಸ್ಟ್ಯಾಂಡ್ಗೆ ಬೋರ್ಡ್ ಅಳವಡಿಸಿ ಸ್ವಚ್ಛತೆ ಕುರಿತು ಘೋಷಣೆ 21,134. ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಹೋಗಲು ರಸ್ತೆ ಸಮತಟ್ಟು ಮಾಡಿ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ನೀರು, ವಿದ್ಯುತ್ ಹಾಗೂ ಗೋಡೆ ಬರಹ ಮಾಡುವುದು 45,000. ಸಿರುಗುಂಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಲಿಗದ್ದೆಯಲ್ಲಿ ಅಂಗವಿಕಲ ಸ್ನೇಹಿ ಶೌಚಾಲಯ ನಿರ್ಮಾಣ 23,792. ವಾಸರೆ ಸ್ಮಶಾನದ ಹತ್ತಿರ ಪೈಪ್ಲೈನ್ ಮಾಡಿ ನೀರಿನ ವ್ಯವಸ್ಥೆ ಮಾಡುವುದು 1,26,135. ಮೇಲ್ಮುಗುಳಿ ಹರಿಜನಕೆರೆಯಲ್ಲಿ ಮುಖ್ಯ ರಸ್ತೆಯಿಂದ ನಾಗೋ ಆಗೇರ್ ಮನೆಯವರೆಗೆ ರಸ್ತೆ ಮಾಡಿ ಅಭಿವೃದ್ಧಿಗೊಳಿಸುವುದು 89,730. ಮಾವಿನಗದ್ದೆಯಲ್ಲಿ ಸಾರ್ವಜನಿಕ ಬಾವಿಯ ಹತ್ತಿರ ಕುಡಿಯುವ ನೀರಿನ ಸಿಸ್ಟಮ್ ನಿರ್ಮಾಣ 60,120. ವಾಸಪುತ್ರಿಗೆ ಪಂಚಾಯತ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲಿಗದ್ದೆಗೆ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ 60,120. ಶಿರಗುಜ್ಜಿ ಸಗಡಬೇಡ ಗಂಗಾಧರ್ ಗೌಡ್ರ ಮನೆಯಿಂದ ಕಾಲು ಸಂಕದವರೆಗೆ ರಸ್ತೆ ನಿರ್ಮಾಣ 50,671. ಸಿರುಗುಂಜಿ ಲೋಡುಕೊಪ್ಪದ ಹತ್ತಿರ ಇರುವ ಸರ್ಕಾರಿ ತೆರೆದ ಬಾವಿ ರಿಪೇರಿ 48,162. ಅಷ್ಟು ಟೋಟಲ್ ಖರ್ಚು 11,31,686. ಕೆಲವರು ಹೇಳ್ತಿಲ್ಲ. ಇರೋದು 160 ಹಳೇದೇ ವರ್ಕ್ ಇದೆ. 168 154 ಮೈನಸ್ ಆಗಿದೆ. ಯಾವ್ದಂತ ಲೀಸ್ಟ್ ಬರ್ಬೇಕು. ಯಾಕೆ ಮೈನಸ್ ಆಗಿದ್ದು? ಹಳೆ ತೆಗ್ದಿದ್ದಾರೆ ಬೇಡ ಅಂತ ಹೇಳಿ, ಬಟ್ ಆಡ್ ಮಾಡಿದ್ದಾರೆ 154 ಆಡ್ ಮಾಡಿದ್ದಾರೆ. ಟೋಟಲ್ 318 ಆಗಿದೆ. ಏನು ಯಾವ ಕಾರಣದಿಂದ ಅಂದ್ರೆ ಯಾಕಂದ್ರೆ ಸರ್ ಆಸ್ತಿ ಸೃಜನೆ ಆಗ್ಬೇಕು, ಕಂಪಲ್ಸರಿ ಆಸ್ತಿ ಸೃಜನೆ ಆಗ್ಬೇಕು. ಕೆಲವೊಂದು ವರ್ಕಿಗೆ ಆಸ್ತಿ ಸೃಜನೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ತೆಗೆದಿದ್ದಾರೆ. ಇನ್ನೊಂದು ನಮ್ದು ಬಸವ ವಸತಿ ಸ್ಟೇಟ್ ಇಂದು ಅಂದ್ರೆ ಬಸವ ವಸತಿಯವರಿಗೂ ನಾವು 90 ಮಾನವ ದಿನಗಳನ್ನು ಕೊಡ್ತಿದ್ವಿ. ಆ ಒಂದು ದಿನಕ್ಕೆ ಎಷ್ಟು ಕೂಲಿ ಇರ್ತದೋ ಅಷ್ಟು ಮಾನವ ದಿನಗಳನ್ನ ಕೊಡ್ತಿದ್ವಿ. ಅದ್ರ ನಂತರ ಏನಾಯ್ತು, ಈಗ ಏನಾಗಿದೆ ಕೇಳಿದ್ರೆ PMI ಮನೆಗೆ ಮಾತ್ರ ನಾವು ಅದನ್ನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇದು ಕೊಡ್ಲಿಲ್ಲ, ಪ್ರಪೋಸಲ್ ಹೋಗಿದೆ ಅಂತೆ ಬಸವ ವಸತಿ ಮನೆಗಳಿಗೂ. ಅದು ಬರ್ಬೋದು ಅನಿಸ್ತದೆ, ಆದ್ರೆ ಈಗಿಲ್ಲ. ನಮ್ಗೆ ಈ ಸದ್ಯದ ನಾಳೆಯಿಂದ ಜಾರಿ ಆಗ್ತದೆ, ಜುಲೈ 1ರಿಂದ ಜಾರಿ ಆಗ್ತದೆ. ಬಾಕಿದೆಲ್ಲ ಪ್ರೊಸೀಜರ್ ಸೇಮ್ ಇರ್ತದೆ. NMMS ಮಾಡೋದು ಇದು ಮಾಡೋದು ಮುಂದುವರಿತದೆ. ಆದ್ರೆ ಅದು ಈ ಪ್ರಕಾರ ನಮ್ಗೆ ಯಾವ್ದಾವ್ದು ಇದೆಯಾ, ಈ ಹಿಂದೆ ಕ್ರಿಯಾಯೋಜನೆ ಮಾಡಿ ಕಲಿಸಿದ್ದಿದೆ. ಆದ್ರೆ ಅದರಲ್ಲಿ ನಮ್ಗೆ ಯಾವ್ದು ಮಾಡ್ಲಿಕ್ಕೆ ಅವಕಾಶ ಇದೆಯೋ ಆ ವರ್ಕ್ಗಳನ್ನ ಮಾತ್ರ ತೆಗೆದುಕೊಳ್ಬೇಕು. ಎಲ್ಲ ಕ್ರಿಯಾಯೋಜನೆ ವರ್ಕ್ ತೆಗೆದುಕೊಳ್ಲಿಕ್ಕೆ ಆಗುತ್ತೆ. ವೈಯಕ್ತಿಕ ಜಾಗದಲ್ಲಿ ಚೆಕ್ ಡ್ಯಾಮ್ ತರ ಏನ್ ಮಾಡೋದಿತ್ತು ಇದ್ರದಲ್ಲ, ಅದು ಇದೆ. ಕಾಲುವೆ ಮತ್ತೆ ಸಾರ್ವಜನಿಕ ಇದೆ ಕಾಲುವೆ ಅಂದ್ರೆ ಅಲ್ಲಿಂದ ಹೋಗ್ಬೋದು. ಒಬ್ಬರಿದ್ದಲ್ಲ, ಅಷ್ಟು ಜನರು ಸಾರ್ವಜನಿಕ ಕೂಡಲೇ ಒಬ್ರದಲ್ಲ ಒಬ್ರು ಜಮೀನಲ್ಲಿ ಹೋಗ್ತಾ ಇರುವ ಅದು ಕಾಲುವೆ ಏನ್ ಮಾಡ್ಲಿಕ್ಕೆ ಬರುದಲ್ಲ, ಅದಿದೆ. ಈಗ ನಿಮ್ಮಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆದ್ರೆ ಪಂಚಾಯತ್ ಏನಾದ್ರು ಒಂದು ಅರ್ಜಿ ಬಂದಿದೆ ಇಲ್ಲ? ಪ್ರಾಬ್ಲಮ್ ಗೊತ್ತಿಲ್ಲ. ಕೆಲವೊಂದು ಮಾಲೀಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಲೀಕರು ಕೊಟ್ಟಿದ್ದಾರೆ. ಈಗ ನೀವು ನರೇಗಾ ಯೋಜನೆಯಲ್ಲೆಲ್ಲ ಪಂಚಾಯತ್ ಖರ್ಚು ಬಿದ್ದಿರ್ತೀರ. ಆ ರೋಡಿಗೆ ನಮ್ಮ ಇದರಿಂದ ಕಾನೂನಿನ ದೃಷ್ಟಿಯಲ್ಲಿ ಏನು ಮಾಡ್ಬೋದು? ಒಂದ್ಸಲ ಪಂಚಾಯತ್ ಖರ್ಚು ಬಿದ್ದರೆ ಅಥವಾ ಯಾವುದೇ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ ಎಲ್ಲಿಂದಾದ್ರೂ ಕೂಡ ಖರ್ಚು ಬಿದ್ದರೆ ಅಂದಮೇಲೆ
ಅದು ಅವರಿಗೆ ಆ ಮಾಲೀಕರಿಗೆ ಸಂಬಂಧ ಪಡುವುದಿಲ್ಲ. ಮಾಲೀಕರು ಅಬ್ಜೆಕ್ಷನ್ ಮಾಡಿದ್ರೆ ಆ ಟೈಮಲ್ಲಿ ಅಬ್ಜೆಕ್ಷನ್ ಮಾಡಬೇಕು, ಇಲ್ಲದೆ ಇದ್ರೆ ಅದು ಸಂಬಂಧ ಪಡುವುದಿಲ್ಲ ಮಾಲೀಕರಿಗೆ. ಅದು ಖರ್ಚು ಬಿದ್ದಿರ್ತದೆ, ಸರ್ಕಾರ ಕೆಲಸ ಮಾಡುವಂತಿದೆ ಯಾವುದೇ ರೀತಿ. ಅದಕ್ಕಾಗಿ ನಮ್ಮದು ಮೇಲ್ನಗುಡಿ ದೇವಸ್ಥಾನಕ್ಕೆ ಹೋಗುವ ಒಂದು ರಸ್ತೆ ಬ್ಲಾಕ್ ಆಗಿದೆ, ಸುದ್ದಿಗೆ ನಾನು ಹೋಗಲಿಲ್ಲ. ಅದರ ರೋಡ್ ಇದೆಲ್ಲ ಬೋರ್ಡ್ ಹಚ್ಚದ್ದು ಇದು ಮಾಡಿದ್ದು ಅದು ಖರ್ಚು ಬಿದ್ದದ್ದು ಎಲ್ಲ ಇದೆ. ಅದನ್ನು ಬ್ಲಾಕ್ ಆಗಿದೆ. ಅದು ಯಾವ ಕಾರಣದಿಂದ ಆಗಿದೆ ಒಂದು ಸ್ವಲ್ಪ ನೀವು ಎನ್ಕ್ವೈರಿ ಮಾಡೋದನ್ನು ಬಗೆಹರಿಸ್ಬೇಕು. ಈ ಹಿಂದೆ ಅವರಿಂದ ಒಂದು ಲೆಟರ್ ಬಂದಿತ್ತು, ಅದು ಟಿಂಬರ್ ಕೊಟ್ಟಿದ್ದೀವಿ. ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ಸಲ ಏನಾದ್ರು ಹಣ ಹಾಕ್ತೇವೆ ಅಂತ ಅದನ್ನ ಯಾವುದನ್ನು ತೆರವುಗೊಳಿಸ್ಲಿಕ್ಕಾಗುತ್ತೆ. ಇದು ನಮಗೆ ಅಧಿಕಾರ ಇರುವುದಿಲ್ಲ ತೆರವುಗೊಳಿಸಲಿಕ್ಕೆ. ಅದು ಯಾಕಂದ್ರೆ ಸರ್ಕಾರದ ಹಣನ್ನ ನಾವು ಫೋನ್ ಮಾಡೋಂಗಿಲ್ಲ. ಒಂದು ಸರ್ಕಾರದ ಹಣ ಬಿದ್ದಿತ್ತು, ₹1 ಬಿದ್ರೂ ಆಯ್ತು. ಅದು ಸರ್ಕಾರದ ಈಗ ಒಪ್ಪಿಗೆ ಇದೆ, ಅವರು ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ. 5 ವರ್ಷಗಳಾಗಿದೆ ಈಗಾಗಲೇ ಮಾಡಿ. 5 ವರ್ಷಗಳಲ್ಲಿ ಯಾವ ದಿನನೂ ಒಬ್ಜೆಕ್ಷನ್ ಮಾಡಿಲ್ಲ. ಈಗ ಒಬ್ಬ ಹಠಾತ್ ಅದನ್ನು ನಾನು ಕೊಡುವುದಿಲ್ಲ ಈಗ ಅಂತ ಕೂತಿದ್ದಾರೆ. ಅವನಿಗೆ ಏನೇನು ಕ್ರಮ ತಗೊಳ್ಬಹುದು ನೀವು? ಇದು ಸಾರ್ವಜನಿಕ ರಸ್ತಿಲ್ಲ, ಕೆಲವತ್ತು ಜಮೀನುಗಳ ಅಡೆತಡೆಯಿಂದ ಅಲ್ಲಿ ಅವರು ಜಾಗ ಬಂದ್ ಮಾಡ್ಕೊಂಡ್ರೆ ರೋಡ್ ಈಗ ನೀರು ಬರ್ತಾ ಇದೆ. ರೋಡ್ನ ನೀರು ಹೋಗ್ತಾ ಇದೆ, ನಾವು ಬೇಕಾಡೋಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಾಲೀಕರಿಗೆ ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ, ಮಾಲೀಕರಿಗೆ ರಿಕ್ವೆಸ್ಟ್ ಮಾಡುದು. ಯಾಕಂದ್ರೆ ಅವರು ಜಮೀನಿಂದ ಈಗ ನಾವು ನಿಮ್ಮ ಪಂಚಾಯತ್ನಲ್ಲಿ ಹೇಳ್ತಾ ಇರೋದು ಯಾಕೆ ಕೇಳಿದ್ರೆ, ಪಂಚಾಯತ್ ಮುಖವಾಗಿ ಹೋದರೆ ನಮ್ಗೆ ಸ್ವಲ್ಪ ಅನುಕೂಲ. ಯಾಕಂದರೆ ನಾವು ಒಬ್ಬೊಬ್ಬರೇ ಹೋಗಿ ಮಾತಾಡೋಕೆ ಹೋದರೆ, ಇದನ್ನು ರಿಕ್ವೆಸ್ಟ್ ಮಾಡಿ ಇದನ್ನು ಬಿಟ್ಟುಕೊಡಿ ಅಂತ ಹೇಳೋಕೆ ಹೋದರೆ ನಮಗೆ ಅವರಿಗೆ ವಾಗ್ವಾದವಾಗ ಕೈ ಮಿಲಾಯಿಸಿ ಏನಾದ್ರು ಒಂದು ಗಲಾಟೆ ಆಗ್ಬೋದು. ಅದಕ್ಕಾಗಿ ನಿಮ್ಮ ಪಂಚಾಯತ್ನಿಂದ ಹೋದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ನನ್ನ. ಅವ್ರಿಗೆ ಏನಾಗ್ತದೆ ಪಂಚಾಯತ್ ಕೇಳಿದ್ರೆ ಒಂದು ಅಪ್ಲಿಕೇಶನ್ ಬಂದ್ರೆ ಅವ್ರು ಅದ್ರ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಥವಾ ಮಾಲೀಕರಿಗೋ ಅಥವಾ ಯಾರಿಗೆ ಹೇಳ್ಬೇಕು ಹೇಳಿ ಅದು ಕೇಳಿದ್ರೆ ಕ್ರಮ ವಹಿಸ್ಬೇಕು. ನೀವು ನಮ್ಮ ಸಭೆ ಹೇಳಿರ್ತಾರೆ, ಬಟ್ ಅವ್ರಿಗೆ ಅಧಿಕೃತ ಒಂದು ಅರ್ಜಿ ಬಂದ್ರೆ ಚಲೋ ಆಗ್ತದೆ. ಗೊತ್ತಾಯ್ತು, ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಅದೊಂದು ಇವೆರಡು ಅಲ್ಲ, ನೀವು ನಮ್ಮ ವೈಯಕ್ತಿಕ ಯಾವ ಅಲ್ಲ, ಸಾರ್ವಜನಿಕರಿಗೆ ಹೇಳ್ತಾ ಇರೋದು ನಾನು. ಕೆಲವು ಜನ ಏನ್ ಮಾಡ್ತಾರೆ ಕೇಳಿದ್ರೆ, ಪಂಚಾಯತ್ ರಸ್ತೆ ಆಗಿದೆಯಲ್ಲ, ಪಂಚಾಯತ್ ಬಂದ್ ಮಾಡಿದ್ರು ನೋಡ್ಕೊಳ್ತಾರೆ ಅನ್ನೋದು ಅಷ್ಟೇ ತಲೆಯಲ್ಲಿ ಇರ್ತದೆ ಹೊರತು ಬಿಟ್ಟರೆ ತಾವು ಹೋಗಿ ತಮ್ಗೆ ಬಂದಾಗಿದೆ ನಮ್ಗೆ ರಸ್ತೆ ತಿರುಗಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ಅರ್ಜಿ ಕೊಡೋದು ಆ ಮನಸ್ಥಿತಿ ಇರೋದಿಲ್ಲ ಕೆಲವು. ಒಂದು ನೀರು ರಸ್ತೆ ಮೇಲೆ ಹೋಗೋದಂದ್ರೆ ಕೆಲವರು ಒಂದು ಜಾಗನ ಪರ್ಚೇಸ್ ಮಾಡಿರ್ತಾರೆ, ಮೊದಲು ಖಾಲಿ ಇರ್ತದೆ, ಅದು ಬಿದ್ಕೊಂಡು ಹೋಗ್ತಾ ಇರ್ತದೆ. ಅವ್ನು ತಗೊಂಡ್ಮೇಲೆ ಅವನ ಅನುಕೂಲ ತಕ್ಕಾಗಿ ಡೆವಲಪ್ಮೆಂಟ್ ಮಾಡೋಕೆ ಹೋದಾಗ ನೀರು ಹೊರಗೆ ಅದನ್ನು ಒತ್ತುವರಿ ಪಡಿಸ್ಕೊಂಡೆ ತನ್ನ ಜಾಗ ಕಂಪೌಂಡ್ ಹಾಕಿದಾಗ ರಸ್ತೆ ಮೇಲೆ ಬರ್ತದೆ. ಅವಕ್ಕೆಲ್ಲ ಏನು ಮಾನದಂಡ ಅನ್ನೋದು ವಿಚಾರ ಗೊತ್ತಾಯ್ತು. ಈಗ ಯಾರೇ ಆದ್ರೂ ಕೂಡ ಯಾವ್ದಾದ್ರು ಒಂದು ಆಗ್ಬೇಕಲ್ಲ, ಈಗ ಪರಿಹಾರ ಆಗ್ಬೇಕಲ್ಲ. ಏನಿರ್ತದೆ ಕೇಳಿದ್ರೆ ಆ ಜಾಗ ಪರಿಶೀಲನೆ ಮಾಡಿ ಹೇಳ್ಬೋದು. ಒಂದು ಆ ಜಾಗ ಯಾವ್ದು ರೆವಿನ್ಯೂ ಅಂಡರ್ ಇದೆಯಾ ನಮ್ಮ ಅಂಡರ್ ಇದೆಯಾ ನೋಡ್ಬೇಕು. ಏನೇ ಆ ಜಾಗ ಆದ್ರೆ ಗ್ರಾಮ ಪಂಚಾಯತ್ ಅಂಡರ್ ಬರ್ತದೆ. ಒಂದು ವೇಳೆ ಅದು ಕಂದಾಯ ಭೂಮಿಲೇ ಇದ್ರೆ ಅದು ರೆವಿನ್ಯೂ ತಹಶೀಲ್ದಾರ್ ಅಂಡರ್ ಹೋಯ್ತು. ತಹಶೀಲ್ದಾರ್ ಅಂಡರ್ ಹೋಗ್ಲಿ ನಮ್ಮ ಅಂಡರ್ ಹೋಗ್ಲಿ ಯಾವಾಗ್ಲೂ ಹರಿಯುವ ಇದನ್ನ ಬಂದ್ ಮಾಡುವಂಗಿಲ್ಲ, ಯಾಕಂದ್ರೆ ಅದರಿಂದ ತೊಂದರೆ ಆಗ್ತದೆ. ಈಗ ಒಂದ್ ವೇಳೆ ಕಂದಾಯದ ಭೂಮಿ ಆಗಿದ್ರೆ ನೀವು ಅಲ್ಲೇ ಇದು ಮಾಡ್ಬೇಕಾಗ್ತದೆ. ಕಂದಾಯದ ಭೂಮಿ ಆಗಿದ್ರೆ ಅವ್ರು ಬಂದ್ ಮಾಡಿದ್ರೆ ಅವ್ರ ಹತ್ರ ಈಗ ನನ್ನ ಪಂಚಾಯತ್ ರಸ್ತೆ ಅಥವಾ ಜಿಲ್ಲಾ ಪಂಚಾಯತ್ ರಸ್ತೆ ಅಂದಾಜು ಆಗಿದ್ರೆ ಅದಕ್ಕೆ ಎಷ್ಟು ಮೀಟರ್ ಈಗ ಇರ್ತದೆ ಅಂತ ಇರ್ತದೆ, ಅಷ್ಟು ಮೀಟರ್ ಒತ್ತುವರಿ ಮಾಡೋದಿರೋದು ಇಲ್ಲ ಇಲ್ಲ ಮಾಡುವಂಗಿಲ್ಲ ಸರ್. ಹಾಗಿದ್ಮೇಲೆ ಅದು ಆ ಪಂಚಾಯತ್ ರಸ್ತೆಗೆ ಎಷ್ಟು ಅದಕ್ಕೆ ಒಳಪಟ್ಟಿರ್ತದೆ. ಎರಡನೇ ಏನಾಗ್ತದೆ ಕೇಳಿದ್ರೆ ಕಾನೂನಲ್ಲಿ ಬಹಳಷ್ಟು ನಮ್ಮನೆ ಇರ್ತದೆ, ಅವರು ತಾವು ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿಲ್ಲ ಅಂದಿರ್ತಾರೆ. ಯಾವುದೇ ರಸ್ತೆ ಆದ್ರೂ ಕೂಡ ಹೆಸರಿಗೆ ಆಗ್ಬೇಕಾಗ್ತದೆ. ಈಗ ಮೊದ್ಲಂಗಿಲ್ಲ, ಮೊದ್ಲ ಒಂದು ಅನುದಾನ ಬಿತ್ತಂದ್ರೆ ಹಾಕೊಂಡು ಮಾಡ್ಕೊಂಡು ಹೋಗ್ತಿದ್ರು. ಈಗ ಆಗಲ್ಲ, ಪಂಚಾಯತಿಂದ ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಇದೆ. ಏನು ಊರಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ಬಗ್ಗೆ ನಾವು ಇದನ್ನ ಸ್ವಲ್ಪ ಕಂಪ್ಲೇಂಟ್ ಮಾಡೋದಾದ್ರೆ ಅಲ್ಲ ಒಳ್ಳೆ. ಈಗ ಏನಿರುತ್ತೆ ಊರು ಸುಧಾರಣೆ ಆಗ್ಬೇಕಾ, ತ್ಯಾಗ ಮನೋಭಾವನೆ ಬೇಕು. ನಾನೆಲ್ಲ ಕಡೆ ಕಟ್ತೇನೆ ಅಂತ ಹೇಳಿದ್ರೆ ಯಾವ ಊರು ಸುಧಾರಣೆ ಆಗುದಿಲ್ಲ. ನಮ್ಗೆ ಸ್ವಲ್ಪ ಹೋದ್ರೂ ಆಗ್ತದೆ, ಊರು ಒಳ್ಳೇದಾಗಲಿ ಅನ್ನೋ ಭಾವನೆ ಇದ್ದಾಗ ಮಾತ್ರ ಅವೇನು ಮಾಡೋದು. ಮತ್ತೊಂದು, ಯಾವುದೇ ಡೆವಲಪ್ಮೆಂಟ್ ಅನ್ನ ಅಧಿಕಾರಿಗಳಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾರ್ವಜನಿಕರ ಕೈ ಜೋಡಿಸಿದಾಗ ಮಾತ್ರ ಅದಾಗ್ತದೆ. ಕೆಲವೊಂದು ಟೈಮಿಗೆ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಬರ್ತದೆ. ಅದಕ್ಕೆ ಆಫಿಷಿಯಲಿ ಅವಾಗ ಉತ್ತರ ಕೊಡುವಾಗ ಅರ್ಜಿಗಳು ಬಂದರೆ ಅವರು ಆಫಿಷಿಯಲಿ ಉತ್ತರ ಕೊಡ್ತಾರೆ. ಅವ್ರು ಕೊಡದೇ ಇದ್ರು
ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಹೋಗ್ಬೋದು. ಅರ್ಥ ಆಯ್ತು. ಕಾನೂನಾತ್ಮಕ ಹೋರಾಟಕ್ಕೂ ಹೋಗ್ಬೋದು, ಅವಕಾಶಗಳು ಬೇಕಾದಷ್ಟಿವೆ, ಹೌದಲ್ಲ. ಆಗ್ತದೆ, ಎಲ್ಲಿಗೆ ಹೋಗುದಿಲ್ಲ. ಅವ್ರು ಹೇಳಿದಂಗೆ ಒಂದ್ಸಲ ಹಣ ಬಿದ್ದು ಮತ್ತು ಅವರು ಲಿಖಿತವಾಗಿ ಬರ್ಕೊಟ್ಟಿದ್ದಾರೆ, ತಾನು ಮೌಖಿಕವಾಗಿ ಕೊಡ್ಲಿಕ್ಕೆ ಒಪ್ಪಿದ್ದೆ ಅನ್ನೋದನ್ನ ಅವ್ರಿಗೆ ಬರ್ಕೊಟ್ಟಿದ್ದಾರೆ ಮೊನ್ನೆ. ಎಲ್ಲ ಇದೆ, ಏನು ತೊಂದರೆ ಆಗುದಿಲ್ಲ. ನೋಡುವ ಯಾರು ಯಾವ ಕಾರಣದಿಂದ ಏನು ಎಷ್ಟು ದಿವಸ ಅದು ಸ್ವಲ್ಪ ಕಾರಣ ಇದೆ ಅಲ್ಲ. ಅವ್ರಿಗೆ ಮತ್ತೆ ಏನಾಗ್ತದೆ, ಈಗ ನಮ್ಮ ಹೊರಗಡೆಯಿಂದ ಗೊತ್ತಿರ್ತದೆ, ಅವರಿಗೆ ಅರ್ಜಿ ಬರೋದು ಗೊತ್ತಾಗಿರೋದು. ಸರಿ ಇದೆ. ಇಲ್ಲ, 2 ಅರ್ಜಿ ಹಿಂದೆ ಬಂದಿತ್ತು, 2 ಅರ್ಜಿ ಬರ ಕೊಟ್ಟಿದ್ದೇನೆ ನಾನು. ಅದು ಇದು ಮಾಡ್ಲಿಕ್ಕೆ ತೆರವುಗೊಳಿಸ್ಲಿಕ್ಕೆ ಬರುವುದಿಲ್ಲ. ನಾವು ನಿಮ್ಮಲ್ಲೇ ಕೊಡುವ ವಿಚಾರ ಮನೆಗಳಲ್ಲಿ ಯಾವ ಈಗ ಈಗ ನಮ್ಗೆ ಹೇಳಿ ಯಾವುದೇ ಇರಲಿ ಕನ್ವರ್ಟ್ ಆದಾಗ ಈಗ ಯಾವ ತಗೊಳ್ಳಿಕ್ಕೆ ಒಂದು ಸ್ವಲ್ಪ ನಮ್ಮ ರೈತರಿಗೆ ಅನುಕೂಲಕ್ಕೆ ಕೇಳಬೇಕು. ನಮ್ಮಲ್ಲಿ ಅಂತೂ ಮಾಡೋದೇ ಇಲ್ಲ. ಹೋದ ವರ್ಷ ಬರೀ 3 ವರ್ಷ ಆಗಿತ್ತು ಸರ್. ಬೆಂಗಳೂರು ಅಷ್ಟೇ ಆ ಭಾಗದಲ್ಲ ಕಂಪನಿಗಳಿಂದ ಸ್ವಲ್ಪ ವಾಸಸ್ಥಿತಿಯಲ್ಲಿ ಭಾಳ ಕಡಿಮೆ ಸರ್ ಇದು. ಅಂದರೆ ಬೇರೆ ಹೋದಾಗ ತೊಗೊಂಡಿಲ್ಲ ಸರ್ ಇಲ್ಲಿ. ತೋಟಗಾರಿಕೆ NGNRIಗೆ ಯೋಜನೆಗಳನ್ನು ತೊಗೊಳ್ಬೇಕಲ್ಲ, ಅದನ್ನು ತೊಗೊಳ್ತಾ ಇಲ್ಲ ಯೋಜನೆ. ಮತ್ತು ಹಂಗೆ ನೋಡಿದರೆ NGNRIಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕು ಗೌರ್ಮೆಂಟ್ ಕಂಪನಿ ಮಾಡಿಲ್ಲ ಇದರಲ್ಲಿ. ಕೂಲಿ ವೆಚ್ಚ ಆಯಿತು, ಸಾಮಗ್ರಿ ವೆಚ್ಚ ಆಯಿತು, ಎಲ್ಲ ವೆಚ್ಚ ಬರೋದ್ರಿಂದ ಅನುಕೂಲ ಆಗ್ತದೆ. ಮತ್ತೆ ಅಡಿಕೆ ತೋಟ ಮಾಡ್ಕೋಬಹುದು, ಗೇರು ತೋಟ ಮಾಡ್ಕೋಬಹುದು, ತೆಂಗು, ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಕೂಡ NGNRIಗೆ ಯೋಜನೆ ಮಾಡ್ಕೋಬಹುದು. ಅಂದರೆ ಯಾವುದೇ ಬೆಳೆನ ಹೊರಗಿಟ್ಟಿಲ್ಲ ಅವರು, ಎಲ್ಲ ಬೆಳೆಗಳಿಗೂ NGNRIಗೆ ಯೋಜನೆಗೆ ಅನುಮತಿ ಕೊಡ್ತಾರೆ. ಅದು ಬಿಟ್ಟರೆ ಈಗ ಅಡಿಕೆ ಬೆಳೆಗಳು ಯಾರಿದ್ದೀರಲ್ಲ, ಈಗ ನೀವು ಪುಸ್ತಕವನ್ನು ಖರೀದಿ ಮಾಡಿರ್ತೀರಿ. ಈಗ ಖರೀದಿ ಮಾಡಿದ್ದು ಈಗ RTC ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್, ಅದ್ರ ಜೊತೆಗೆ ಒಂದು ಬಿಲ್ GST ಬಿಲ್ ಇರ್ತದಲ್ಲ, GST ಖರೀದಿ ಮೇಲೆ GST ಬಿಲ್ ಕೊಡ್ತಾರಲ್ಲ, ಅದನ್ನು ಕೊಟ್ಟರೆ ಇಲಾಖೆಯಿಂದ 30% ಸಬ್ಸಿಡಿ ಸಹಾಯಧನ ಇದೆ. ನಿಮ್ಗೆ ಯಾರಾದರೂ ರೈತರಿದ್ದಾರೆ ಅಂದರೆ ಕಲ್ತ್ಕೊಳ್ಳಿ. ನಮ್ಮದು ಅಲ್ಲ, ಇವನ್ ಲೋಕಲ್ ಅಂಗಡಿಯಿಂದ GST ಬಿಲ್ ಏನಾದರೂ ಕೊಟ್ಟಂತಂದ್ರೆ ಅಂದರೆ ಅಲ್ಲಿ ಪ್ರಿಪೇರ್ ಪಾಸ್ ಆಗ್ಕೊಂಡು ಅವ್ರು GST ಬಿಲ್ ಕೊಡ್ತಾರೆ, ಅದು ಸಮಸ್ಯೆ ಆಗ್ತದೆ. ಅವರು ಲೋಕಲ್ ಅಂಗಡಿಯವರೇ ಕೊಡಲಿಕ್ಕೆ GST ಬಿಲ್ ಕೊಟ್ಟರೆ ಪರವಾಗಿಲ್ಲ, ಎಲ್ಲರೂ ಖರೀದಿ ಮಾಡಿದ್ರು. ಅದು GST ಬಿಲ್, ಅವ್ರ ಜೊತೆ ನಿಮ್ಮದು RTC ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ನಾವು ಸಬ್ಸಿಡಿ ಜಮಾ ಮಾಡ್ತೀವಿ. ಹೌದು, ತೋಟಗಾರಿಕೆ ಇಲ್ಲ. ನೀವು ಈಗ ಪಂಚಾಯತಿ ಕೊಟ್ಟು ನಾ ಈ ಕಡೆ ಬಂದಾಗ ನಾನಾದರೂ ಇಟ್ಕೊಂಡು ಹೋಗ್ತೀನಿ. ಅದನ್ನು ಮಾಡಬೇಡಿ, ಅವ್ರ ಹತ್ರ ತಗೊಳ್ಳಿ. ಅಲ್ಲ, ನೀವು ಬರ್ದೇ ಇದ್ರೆ ಇದಿಲ್ಲೇ ಇವತ್ತಿನ ಕೊತ್ತಲೂರು ಗ್ರಾಮ ಸಭೆಯ ಆತ್ಮೀಯರಾಗಿರ್ತಕ್ಕಂತಹ ಹೇಳೋದನ್ನು ಜಗಳ ಆಡ್ಕೊಂಡು ಕೊನೆಗೆ ಆತ್ಮೀಯರಾಗಿರ್ತಾರೆ ಗೀತಾ ಗಾಂಕರವ್ರೆ, PDO ಮೇಡಮ್ರವ್ರೆ, ಇಂಜಿನಿಯರ್ ಹಾಗೂ ತೋಟಗಾರಿಕೆ ಅಧಿಕಾರಿಗಳೇ, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅಂಗನವಾಡಿ ಹಾಗೂ ನಮ್ಮ NDP ಅವರು ಮತ್ತು ಅವರ ನಾಯಕರು. ನೀವು ಎಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಮತ್ತು ಪಂಚಾಯತಿಗೆ ಬಂದರೆ ನಂಗಾಯ್ತು. ನಾನು ಆದಷ್ಟು ಇದರಿಂದ ದೂರ ಇರಬೇಕು ಅಂತ ವಿಚಾರ ಮಾಡ್ತಾ ಇದ್ದರೆ ಮತ್ತು ಮೇಡಮ್ ತಂದು ಇಲ್ಲೇ ಅಧ್ಯಕ್ಷನಾಗಿ ಮತ್ತೆ ಈ ಸಭೆಗೂ ಕೂಡ ಮಾತಾಡುವ ಒಂದು ಅವಕಾಶ ಮಾಡ್ಕೊಡ್ತಾರೆ. ಉದ್ಯೋಗ ಖಾತ್ರಿ ಯೋಜನೆ ಸರ್ಕಾರ ವೈಯಕ್ತಿಕವಾಗಿ ಮತ್ತು ಊರ ಸಾಮೂಹಿಕ ಕೆಲಸಗಳನ್ನು ಮಾಡಲಿಕ್ಕೆ ನೀಡಿದರೂ ಕೂಡ ನಮ್ಮಲ್ಲಿ ಕೆಲಸವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಕಡಿಮೆ ಇತ್ತು. ಇಲ್ಲಿ ಬಂದವರಲ್ಲಿ ನೋಡಿದ್ರೆ ವೆಂಕಟಣ್ಣ ಒಬ್ಬ ಸ್ವಲ್ಪ ಬಗ್ಗೆ ಆಸಕ್ತಿ ಇರುವಂಥವ್ರು ಕಾಣ್ತಾರೆ, ಮತ್ತು ಯಾರು ಆಸಕ್ತಿ ಇಲ್ಲ. ವಿಶೇಷವಾಗಿ ಸಿರಗುಂಜಿ ಕಡೆ ಸ್ವಲ್ಪ ಎಲ್ಲಾದರೂ ಮಾಡ್ತೀವಿ. ಅದನ್ನು ಕೂಡ ಈಗ ತೋಟಗಾರಿಕೆ ಇಲಾಖೆ ತೋಟ ಹಾಕ್ಕೊಳ್ಳೋದು ಅದು ಕಡಿಮೆ ಮಾಡಿದ್ದಾರೆ. ಭಾಳಷ್ಟು ಜನ ಅದ್ರ ಬಗ್ಗೆ ಆಸಕ್ತಿ ಪಡ್ತಾರೆ. ಕಾರಣ ಹಣ ಬಿಲ್ ಲೇಟ್ ಆಗೋದ್ರಿಂದ ಇದೆ, ಇನ್ನೊಂದು ಕೂಲಿ ಕಾರ್ಮಿಕರು ಸಿಗದೇ ಇರೋದು ಇದೆ. ಇವೆಲ್ಲ ಕಾರಣದಿಂದ ಕೂಡ ಅವ್ರಿಗೆ ಕೂಡ PDO ಮೇಲೆ ಅಥವಾ ಆ ಭಾಗದ ಸದಸ್ಯರು ಅಥವಾ ಅಧ್ಯಕ್ಷರ ಮೇಲೆಲ್ಲ ಹೇಳ್ತೀವಿ. ಯೋಜನೆ ಒಳ್ಳೆದಿದ್ರು ಕೂಡ ಅದನ್ನು ಸದುಪಯೋಗ ಪಡಿಸುವಂಥ ಮನಸ್ಥಿತಿ ಇರಬೇಕು ಜನರಿಗೆ. ಈಗ ಅವರಾಗಲೇ ಹೇಳಿದ್ರು, ಇಂಥ ಸಭೆಗೆಲ್ಲ 100 ಮಂದಿ ಸೇರ್ಬೇಕು. ಏನು ಲೋಪ ಆಗಿದೆ, ಇಲ್ಲಿ ನ್ಯೂನತೆಗಳಿದ್ದಾವೆ, ಅಥವಾ ಪಂಚಾಯತ್ ಮಾಡಿರ್ತಕ್ಕಂಥ ಕೆಲಸಗಳನ್ನ PDO ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಏನೋ ಲೂಟಿ ಹೊಡೆದ್ರು, ಇಂಥ ಅನುಮಾನಗಳನ್ನ ಹೊರಗಡೆ ಕಾಡ್ಕೊಳ್ತಿರ್ತಾರೆ. ಇಂಥ ಸಭೆ ಕರೆದಾಗ ಬಂದು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಟ್ರೆ ಅಥವಾ ಅವ್ರಿಗೆ ಹೇಳ್ತಕ್ಕಂಥದನ್ನ
ತಿಳ್ಕೊಂಡಂಗೆ ಆಗ್ತದೆ. ಮತ್ತೆ ಅಲ್ಲಿರುವ ಲೋಪಗಳನ್ನು ಕೂಡ ಕಂಡಾಗ ನೀವು ಕೂಡ ಎಚ್ಚರಿಸಲಿಕ್ಕೆ ಒಳ್ಳೇದಾಗ್ತದೆ. ಆದರೆ ಇದೇ ಸಭೆ ಅಂತಲ್ಲ, ಬಹಳ ಬೇಸರ ಸಂಗತಿ, ಯಾವುದೇ ಸಭೆ ಕರೆದಾಗಲೂ ಕೂಡ ನಮ್ಮ ಪಂಚಾಯತ್ ಪಾಪ ಅಂಗನವಾಡಿ ಬರಲಿಲ್ಲ, ಬಿಟ್ಟರೆ ಬೆರಳಿಕೆ ನಾಗರಿಕರು ಬರ್ತಾರೆ, ಒಟ್ಟು ಬಿಟ್ಟರೆ ಯಾರು ಹೆಚ್ಚಿದಾಗಿ ಬರೋದಿಲ್ಲ. ಜನ ಎಲ್ಲಿ ಹೆಚ್ಚು ಸೇರಿಸ್ತಾರೋ ಅಲ್ಲಿ ಅಷ್ಟು ಪ್ರಯೋಜನವನ್ನು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಾವು ಎಷ್ಟೇ ಇನ್ನೊಬ್ರಿಗೆ ಹೋಗಿ ಹೇಳ್ತೀವಿ ಅಂದ್ರೂ ಕೂಡ ಅಲ್ಲಿ ಹೇಳೋದನ್ನ ಅವರು ಮನವರಿಕೆ ಮಾಡ್ಕೊಳ್ಳೋದಿಲ್ಲ. ಸಭೆಯಲ್ಲಿ ಹೇಳಿದಾಗ ತಿಳ್ಕೊಳ್ಳೋದು ಬೇರೆ. ಈಗ ಪೋಸ್ಟ್ ಆಫೀಸ್ ಬಂದು ಹೇಳಿದ್ರು, ಖುಷಿ ಅನ್ನಿಸ್ತು, ಅದನ್ನ ನಮಗ ಅರ್ಥ ಆಯ್ತು. ಬಟ್ ನಾವು ಹೊರಗಡೆ ಹೋದಾಗ ಅದಿಲ್ಲ ಅಂದ್ರೆ ಅನ್ಕೊಳ್ಳೋದ್ರೆ ಮಾಡ್ಕೊಂಡು ಬಂದ್ರಾಯ್ತು ಅಂತ ಒಂದು ನಿಷ್ಕಾಳಿತನವನ್ನ ಮಾಡ್ತಕ್ಕಂಥ ಒಂದು ಆ ಸ್ಥಿತಿಯಲ್ಲಿ ನಾವು ಈಗ ಇದ್ದೇವೆ. ಅದ್ರ ಜೊತೆಯಲ್ಲಿ ಈಗ ಉದ್ಯೋಗ ಖಾತ್ರಿಗೆ ಹೋಗಿ ಜಿ ರಾಮ್ಜಿ ಅಂತ ಏನು ಬಂದಿದೆ, ಅದರಲ್ಲಿ ಯಾವ ಬದಲಾವಣೆಗಳು ಈಗ ಆಗಿವೆ ಅಂತ ನಮ್ಗೆ ಗೊತ್ತಿಲ್ಲ. ಅವರಿಗೆಲ್ಲ ತರಬೇತಿಯನ್ನ ನೀಡ್ತಾ ಇದ್ದೇವೆ. ಅಂತಹ ಕೆಲಸಗಳು ಬಂದಾಗಲೂ ಕೂಡ ಈಗ ನೋಡಿ, ಮನೆ ಕಟ್ಟುವವರಿಗೆ 90 ದಿನದ ಮಾನವ ದಿನಗಳನ್ನು ಕೊಡ್ತಿದ್ವಿ. ಈಗ ಅದು ಕ್ಯಾನ್ಸಲ್ ಆಯ್ತಂದ್ರೆ ತಕ್ಷಣ ಆ ಫಲಾನುಭವಿಗೆ ಆಗ್ತಕ್ಕಂತಹ ಹಾನಿ ಕೂಡ. ಅದಕ್ಕಾಗಿ ಯಾವಾಗ ನಾವು ಯೋಜನೆ ಆಕ್ಷನ್ ಪ್ಲಾನ್ಗಳು ಇರ್ತವೋ ಅಥವಾ ಕೆಲಸಗಳನ್ನ ತಂದುಕೊಟ್ಟಿರ್ತವೋ ಆವಾಗ ಕೂಡಲೇ ಅದನ್ನು ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಜನರು ಮಾಡ್ಕೋಬೇಕಾಗ್ತದೆ. ಈಗ ಮೊದಲಾಗಲ್ಲ, ಒಂದ್ಸಲ ಆಕ್ಷನ್ ಪ್ಲಾನ್ ಬಂದ್ರೆ 4-5 ವರ್ಷ ಅಥವಾ ಬಹಳಷ್ಟು ವರ್ಷ ಇರ್ತಿತ್ತು. ಈಗ ಒಂದೇ ವರ್ಷ ಮಾರ್ಚ್ವರೆಗೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಆಕ್ಷನ್ ಪ್ಲಾನ್ ಮಾಡೋದ್ರ ಜೊತೆ ಮೊದಲೇ ನಾವು ಎಷ್ಟು ಬೇಕಾದ್ರೂ ಕೋಟಿಗಟ್ಟಲೆ ಯೋಜನೆ ಮಾಡ್ತಿದ್ವಿ. ಈಗಾಗಲ್ಲ, ಲಿಮಿಟ್ ಇದೆ. ಈ ಸಲ ಎಷ್ಟು ಕೊಟ್ಟಿದ್ರು ಮೇಡಮ್? 54 ಲಕ್ಷ, 54 ಲಕ್ಷ ಕೊಟ್ಟು ಇವ್ರು ಮತ್ತೆ ಬಡದಾಡಿಯನ್ನು ಸ್ವಲ್ಪ ಹೆಚ್ಚು ಮಾಡಿಸ್ಕೊಂಡಿದ್ದಾರೆ. ಒಂದು ಪಂಚಾಯತಿಗೆ ಸೀಮಿತ, ಇಷ್ಟೇ ಇದರಲ್ಲಿ ನೀವು ಆಕ್ಷನ್ ಪ್ಲಾನ್ ಮಾಡಬೇಕು. ಅವಾಗ ಏನಾಗ್ತದೆ, ಒಬ್ಬರಿಗೆ ಕೊಟ್ಟದನ್ನ ಹಿಂದಿನ ಸಲ ಕೊಟ್ಟವರಿಗೆ ಮತ್ತೆ ಈ ಸಲ ಕೊಡ್ಲಿಕ್ಕೆ ಸ್ವಲ್ಪ ಅವರಿಗೂ ಕಷ್ಟ ಆಗ್ತದೆ. ಬೇಡಿಕೆ ಅನುಸಾರವಾಗಿ ಆದ್ಯತೆಯನ್ನು ನೋಡಿಕೊಂಡು ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಬೇಕು. ಆವಾಗ ಯಾರು ಕೆಲಸ ಮಾಡೋದಿಲ್ಲ ಅವರೇ ಬಂದು ಪಂಚಾಯತ್ ಗಲಾಟೆ ಮಾಡೋದು, ನಾನು ಕೊಟ್ಟಿದ್ದೆ, ನಮ್ಮ ಕೆಲಸ ಬರಲಿಲ್ಲ, ಹಾಗೆ ಅಂತ ಗಲಾಟೆ ಮಾಡುವಂಥ ಒಂದು ವ್ಯವಸ್ಥೆ ಹೋಗ್ತಾರೆ. ಬಿಟ್ಟು ಬಂದ ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಜನ ಮುಂದಾಗೋದಿಲ್ಲ. ಇನ್ನು ಗೀತಾ ಗಾಂವ್ಕರ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಬೇಸರದ ಸಂಗತಿ. ತಕ್ಷಣ ಈ ಸಂದರ್ಭದಲ್ಲಿ ಈ ಕೆಲಸ ಆಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತ ಕೆಲವು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಯಾರು PDO ಕೇಳಿದ್ರು ಕೂಡ ಅವ್ರ ಹತ್ರ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಪ್ರೆಷರ್ ಆಗ್ತೀವಿ, ಮೇಡಮ್ ಇರ್ಲಿ ಬೇಡ್ರಿ, ಅದನ್ನು ಹಾಗೆ ಮಾಡ್ಕೊಡಿ, ಹೀಗೆ ಮಾಡ್ತೀವಿ. ಎಲ್ಲವನ್ನು ಫೈಲಿಗೆ ಅಟ್ಯಾಚ್ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಎಷ್ಟೋ ಇದನ್ನ ಅವರು ಮೈ ಮೇಲೆ ಹಾಕೊಂಡು ಮಾಡುವಂತ ಕೆಲಸಗಳು ಇರ್ತವೆ. ಈಗ ಇದು ಬದಲಾವಣೆ ಅಂತ ವರ್ಷ ಹೋದಾಗ ಬದಲಾವಣೆ ಇರ್ತದೆ. ಈಗ ಮತ್ತೆ ಟ್ರೆಜರಿಗೆ ಹೋಗ್ಬೇಕು ಬಿಲ್ ಪಾಸ್ ಮಾಡ್ಲಿಕ್ಕೆ. ಫಲಾನುಭವಿ ಗೊತ್ತಿರೋದಿಲ್ಲ, ತನ್ನ ಬಿಲ್ ಆಗಿಲ್ಲ ಅಂತಾನೆ ಕೇಳ್ತಾ ಇರ್ತಾರೆ, ಬಿಟ್ರೆ ಟ್ರೆಜರಿಲಿ ಏನಾಯ್ತು ಅಂತ ಗೊತ್ತಿರೋದಿಲ್ಲ. ಪಂಚಾಯತ್ ಅಲ್ಲಿ ಹಾಕೊಂಡಂಗೆ ಅಲ್ಲೂ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲಿ ಹೋದ್ಮೇಲೆ ಏನು ಮಾಡ್ಬೇಕಾಗ್ತದೆ, ಎಷ್ಟು ಓಡಾಡಬೇಕು, ಏನೇನೋ ಹೋಗುವ ಫೈಲ್ಗಳನ್ನು ತಗೊಬಂದು ಮತ್ತೆ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಹಾಗೆ ನಾವು ಫೈಲಲ್ಲಿ ಏನು ಕಾಗದ ಪತ್ರಗಳನ್ನು ಅಟ್ಯಾಚ್ ಮಾಡಿರ್ತಾರೋ ಅದರಲ್ಲಿ ಯಾವುದೇ ಲೋಪದೋಷಗಳಿದ್ದಾಗ ನಮಗೂ ಅವರು ಎಚ್ಚೆತ್ತು ನೋಟ್ ಮಾಡಿದಾಗ ಮಾತ್ರ ಸುಧಾರಿಸ್ಕೊಳ್ಳಿಕ್ಕೆ ಚಲೋ ಆಗ್ತದೆ. ಇಲ್ಲಾಂದ್ರೆ ನಾವು ಮಾಡಿದೆ ಆನೆ ಹೋದದಿದ್ದಾರೆ ಅಂತ, ನಾವು ಹೋದದಿದ್ದಾರೆ ಅಂತ ನಾವು ಹೋಗ್ತಾ ಹೊಡ್ಬಿಡ್ತೀವಿ. ಆಗಾಗ ಕಿವಿ ಹೆಂಡರು ಇದ್ರೆ ಒಳ್ಳೇದಾಗ್ತಿತ್ತು. ಹಾಗಾಗಿ ಗೀತಾ ಗಾಂವ್ಕರ್ ಬಂದ ಮೇಲೆ ನಮಗೆ ಆಲ್ರೆಡಿ ಕೃಷಿ ಇಲಾಖೆ, ತೋಟಗಾರಿಕೆ, ಹಾಗೆ ಲ್ಯಾಂಡ್ ಆರ್ಮಿ, PRD, PWD ಇವು ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಬೇರೆ ಬೇರೆ ಕೆಲಸಗಳು ಆಗ್ತವೆ. ಆ ದಿಶೆಯಲ್ಲಿ ಕೆಲಸಗಳಾಗಬೇಕಂದ್ರೆ ಜನರ ಸಹಕಾರ ಬೇಕಂತ ಆಗಲೇ ಹೇಳ್ತಾನೆ. ಹಾಗೆ ಒಂದು ರೀತಿಯಿಂದ ನಾವು ದಾಪುಗಾಲನ ಅಭಿವೃದ್ಧಿ ಹೆಜ್ಜೆ ಇಡುವಾಗ ಎಂಟರ ನಾಯಕರು ಹೇಳಿದಾಗೆ ಒಬ್ರು ಬಂದ್ ಮಾಡ್ಲಿಕ್ಕೆ ಮತ್ತೆ ಶುರುವಾಗಿತ್ತು. ಅದಕ್ಕೆ ಯಾವ ರೀತಿ ಪ್ರಚೋದನೆಗಳು ಇರ್ತವೋ ಏನೋ ಗೊತ್ತಿಲ್ಲ. ಸೊ ಅವೇನೇ ಅಂತವ್ ಇದ್ರೂ ಕೂಡ ಅಂತ ಎಂಟರ ನಾಯಕರು ಅಂತ ಹಿರಿಯವರು ಮಾರ್ಗದರ್ಶನ ತಗೊಂಡು ಅಲ್ಲಿ ಬಂದಾಗ್ತಕ್ಕಂಥ ರಸ್ತೆಗಳನ್ನು ಕೂಡ ಪಂಚಾಯತ್ ಸಹಕಾರದೊಂದಿಗೆ ಆದಷ್ಟು ಬೇಗ ಮುಕ್ತಗೊಳ್ಳಿ ಅಂತ ಆಶಯದೊಂದಿಗೆ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಅಧ್ಯಕ್ಷರಾಗಿ ಕೂರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಸಾಮಾಜಿಕ ಪರಿಶೋಧನಾ ಸಭೆಗೆ ಮಾನ್ಯ ಪ್ರದೀಪ್ ನಾಯ್ಕರು ಸಭಾಧ್ಯಕ್ಷತೆಯನ್ನು ಒಪ್ಪಿಕೊಂಡು ತುಂಬ ಚೆನ್ನಾಗಿ ನಮಗೆ ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಈ ಸಭೆಗೆ ಆಗಮಿಸಿದಂಥ ಕೋಆರ್ಡಿನೇಟರ್ ಆದ ಗೀತಾ ಗಾಂವ್ಕರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿ ಈ ಸಭೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಇಲಾಖೆಗಳಿಂದ ಆಗಮಿಸಿದ ಇಂಜಿನಿಯರ್ ಅಥವಾ ಅಧಿಕಾರಿಗಳು ಎಲ್ಲವನ್ನು ತಮಗೆ ತಿಳಿದಂಥ ಮಾಹಿತಿಗಳನ್ನು ಅಥವಾ ಗ್ರಾಮಸ್ಥರು ಕೇಳಿದಂಥ ಪ್ರಶ್ನೆಗಳಿಗೂ ಉತ್ತರಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸೇರಿಸ್ತಾರೆ. ಮತ್ತು ಈ ಇಂದಿನ ಸಭೆಯಲ್ಲಿ ಪಾಲ್ಗೊಂಡಂಥ ಅಂಗನವಾಡಿ ಕಾರ್ಯಕರ್ತರು, ಗ್ರಾಮಸ್ಥರು, MBK ಅವರು ಹಾಗೂ ಕೃಷಿ ಸಹಾಯಕರು ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇಂದಿನ ಸಭೆಯನ್ನು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸುತ್ತಾರೆ.